2012ರಂದು ಸಂಭವಿಸಲಿದೆ ಎನ್ನಲಾದ ಜಗತ್ತು ಪ್ರಳಯದ ಬಗ್ಗೆ ಕರಾವಳಿ ಭಾಗಕ್ಕೆ ಯಾವುದೇ ಹಾನಿ ಸಂಭವಿಸದಿರಲಿ ಎಂಬ ಕಳಕಳಿಯಿಂದ ಮಂಗಳೂರಿನ ಕುದ್ರೋಳಿ ಶ್ರೀ ಗೋಕರ್ಣನಾಥ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ನಡೆಸಲಾಯಿತು. ಖಾಸಗಿ ಸುದ್ದಿವಾಹಿನಿಯಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ವಿಶೇಷ ಕಾರ್ಯಕ್ರಮ ರೂಪಿಸುವ ಬ್ರಹ್ಮಾಂಡ ಖ್ಯಾತಿಯ ಜ್ಯೋತಿಷಿ ಇತ್ತೀಚೆಗೆ ಬಂಟ್ವಾಳಕ್ಕೆ ಆಗಮಿಸಿದ್ರು. ಈ ವೇಳೆ 2012ರಂದು ನಡೆಯಲಿದೆ ಎನ್ನಲಾದ ಪ್ರಳಯಕ್ಕೆ ಸಂಬಂಧಿಸಿ ಕರಾವಳಿ ಜನರಿಗೆ ಮಾರ್ಗದರ್ಶನ ನೀಡಿದರು. ಪ್ರಳಯದ ಸಂದರ್ಭದಲ್ಲಿ ಕರಾವಳಿ ಭಾಗಕ್ಕೆ ಯಾವುದೇ ರೀತಿಯ ತೊಂದರೆ ನಡೆಯದಂತೆ ಎಚ್ಚರಿಕೆಯನ್ನು ವಹಿಸಲು ಮಂಗಳೂರಿನ ಶ್ರೀ ಮಂಗಳಾದೇವಿ ಕ್ಷೇತ್ರ ಮತ್ತು ಕುದ್ರೋಳಿಯ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ವಿಶೇಷ ಪೂಜೆ ಸಲ್ಲಿಸುವಂತೆ ತಿಳಿಸಿದರು. ಇದನ್ನು ಗಂಭೀರವಾಗಿ ಸ್ವೀಕರಿಸಿದ ಕುದ್ರೋಳಿ ಶ್ರೀ ಗೋಕರ್ಣನಾಥ ಸನ್ನಿಧಿಯ ಆಡಳಿತ ಮಂಡಳಿ ಮಂಗಳವಾರ ರಾತ್ರಿ ಕ್ಷೇತ್ರದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. 2012ರಂದು ಕರಾವಳಿ ಭಾಗ ಸೇರಿದಂತೆ ದೇಶದ ಯಾವ ಕಡೆಗೂ ಪ್ರಳಯದ ಭೀತಿ ತಟ್ಟದಿರಲಿ, ಯಾವುದೇ ಕಷ್ಟ ನಷ್ಟಗಳು ಸಂಭವಿಸದಿರಲಿ ಎಂದು ಪೂಜಾ ವಿಧಿವಿಧಾನದ ಸಂದರ್ಭದಲ್ಲಿ ಬೇಡಲಾಯಿತು. ಈ ವೇಳೆ ಸುದ್ದಿಗಾರರ ಜೊತೆಗೆ ಮಾತನಾಡಿದ ಮಾಜಿ ಕೇಂದ್ರ ಸಚಿವ ಬಿ ಜನಾರ್ದನ ಪೂಜಾರಿ, ದೈವಿ ಸಾನ್ನಿಧ್ಯದ ತಾಣಗಳಲ್ಲಿ ಭಕ್ತ ಸಂದೋಹದ ಪೂಜೆ ಪುನಸ್ಕಾರ ಧಾರ್ಮಿಕ ವಿಧಿವಿಧಾನಗಳು ನಡೆಯುತ್ತಿದ್ದಲ್ಲಿ ಯಾವುದೇ ಆಪತ್ತು ಘಟಿಸದು ಎಂದರು. 100 ವರ್ಷಗಳ ಹಿಂದೆ ನ್ಯಾಸ್ಟರ್ಡಾಮ್ ಎಂಬವ ಭವಿಷ್ಯವನ್ನು ಹೇಳಿದ್ದಾರೆ. ಆ ಭವಿಷ್ಯದ ಪ್ರಕಾರ, ಅವರು ಹೇಳಿದ ಪ್ರಕಾರ 2012ನೇ ಇಸವಿಯಲ್ಲಿ ಜಗತ್ತೇ ನಾಶ ಆಗ್ತದೆ ಎಂಬ ಮಾತನ್ನು ಅವರು ಭವಿಷ್ಯವನ್ನು ಹೇಳಿದ್ದಾರೆ. ಅವರು ಹೇಳಿದ ಭವಿಷ್ಯಗಳೆಲ್ಲ ಸುಮಾರು 70ರಿಂದ 80% ಸತ್ಯ ಆಗಿದೆ ಅಂತ ಜಗತ್ತಿನ ಟಿವಿಗಳು ಮತ್ತು ಮಾಧ್ಯಮಗಳು ಅದನ್ನು ಪ್ರಸಾರ ಮಾಡಿದರು. ಅವರು ಹೇಳಿದ ಯಾವುದೆಲ್ಲ ಮಾತುಗಳು ಸತ್ಯ ಆಗಿದೆ ಎಂಬ ವಿಷಯವನ್ನು ಕೂಡ ತಿಳಿಸಿದರು. ಈಗ ಇವತ್ತು ಒಳ್ಳೆಯ ಸಮಯ, ಒಳ್ಳೆಯ ದಿವಸ. ಆದ್ದರಿಂದ ಇವತ್ತು ಲೋಕ ಕಲ್ಯಾಣಕ್ಕೋಸ್ಕರ ನಾವೆಲ್ಲರೂ ಸೇರಿ ಸಾರ್ವಜನಿಕರು ಪರಮಾತ್ಮನಲ್ಲಿ ಮೊರೆ ಇಡುವುದಂತ ಹೇಳಿದರೆ ಅವನತ್ರ ಭಕ್ತಿಪೂರ್ವಕವಾಗಿ ನೀವು ರಕ್ಷಣೆ ಮಾಡಬೇಕು, ಜಗತ್ತನ್ನು ರಕ್ಷಣೆ ಮಾಡಬೇಕು. ಇಡೀ ಜಗತ್ತೇ ನಾಶ ಆಗುವಂಥ ಒಂದು ಪರಿಸ್ಥಿತಿ ಬರುವಾಗ ನಾವೇನಾದರೂ ತಪ್ಪು ಮಾಡಿದರೆ ಅದನ್ನು ಕ್ಷಮಿಸಿ ಪರಮಾತ್ಮ, ಈ ಜಗತ್ತನ್ನು ನೀನೇ ಕಾಪಾಡಲಿಕ್ಕೆ ಸಾಧ್ಯ ಎಂಬ ಮಾತನ್ನು ಇವತ್ತು ನಾವು ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ ಈ ಸಾರ್ವಜನಿಕ ಪೂಜೆಯನ್ನು ನಾವು ಈ ಪುಣ್ಯಕ್ಷೇತ್ರದಲ್ಲಿ ಮಾಡುತ್ತಿದ್ದೇವೆ. ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ಕರ್ನಾಟಕದಲ್ಲಿ ಈ ಪೂಜೆಗಳು ದೇವಸ್ಥಾನಗಳಲ್ಲಿ ನಡೀತಾ ಉಂಟು. ಧರ್ಮಕ್ಕೆ ಜಾತಿಗೆ ಸೇರಿದಂತಹ ಬಂಟ್ವಾಳ ತಾಲೂಕಿನ ಮುಡಿಪು ಬಳಿಯ ಕಣಂತೂರು ಶ್ರೀ ತೋಡಕುಕ್ಕಿನಾರ್ ಕ್ಷೇತ್ರದ ಬ್ರಹ್ಮ ಕಲಶೋತ್ಸವ ಮಾರ್ಚ್ 1ರಿಂದ ನಡೆಯಲಿದೆ. ಸುಮಾರು 800 ವರ್ಷಗಳ ಇತಿಹಾಸವಿರುವ ಬಂಟ್ವಾಳ ತಾಲೂಕಿನ ಮುಡಿಪು ಸಮೀಪದ ಶ್ರೀ ತೋಡಕುಕ್ಕಿನಾರ್ ಕ್ಷೇತ್ರದಲ್ಲಿ ಮಾರ್ಚ್ 1ರಿಂದ 12ರ ತನಕ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ ನಡೆಯಲಿದ್ದು ಸಿದ್ಧತೆ ಭರದಿಂದ ನಡೆಯುತ್ತಿದೆ. ಕಳೆದ ವರ್ಷ ಶ್ರೀ ಕ್ಷೇತ್ರದ ಭಂಡಾರ ಮನೆಯಲ್ಲಿ ಕಳ್ಳತನದ ಘಟನೆಯೊಂದು ನಡೆದಿತ್ತು. ದೈವ ಹೇಳಿದ ದಿನಕ್ಕಿಂತ ವಾರದ ಮುಂಚೆಯೇ ಅಚ್ಚರಿ ಎಂಬಂತೆ ಕಳ್ಳನ ಪತ್ತೆಯಾಗಿ ಕಳವಾದ ಚಿನ್ನ ಮತ್ತೆ ಕ್ಷೇತ್ರ ತಲುಪಿದ ಪವಾಡ ಸದೃಶ ಘಟನೆಯ ಬೆನ್ನಲ್ಲೇ ಸ್ಥಳದಲ್ಲಿ ಅಷ್ಟಮಂಗಲ ಪ್ರಶ್ನೆ ನಡೆದಿತ್ತು. ಹಲವಾರು ಬದಲಾವಣೆ, ನವೀಕರಣಗಳ ಜೊತೆಗೆ ಬ್ರಹ್ಮಕಲಶೋತ್ಸವ ನಡೆಯಬೇಕೆಂಬ ಸೂಚನೆ ದೊರಕಿತ್ತು. ಪ್ರಶ್ನೆಯಲ್ಲಿ ಕಂಡುಬಂದ ಪರಿಹಾರ ಕಾರ್ಯಗಳನ್ನು ಈಗಾಗಲೇ ನಡೆಸಲಾಗಿದ್ದು ಹಲವಾರು ಧಾರ್ಮಿಕ ವಿಧಿಗಳು ಮಾರ್ಚ್ 1ರಿಂದ 7ರ ತನಕ ನಡೆಯಲಿದೆ. ಈಗಾಗಲೇ ಕೆಲಸ ಕಾರ್ಯಗಳು ಬಿರುಸಿನಿಂದ ನಡೆಯುತ್ತಿದೆ. ಭಂಡಾರ ಮನೆಯೊಳಗೆ ಗರ್ಭಗುಡಿಯೊಳಗೆ ಶಿಲೆ ಹಾಸಿ
ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ನಡೆಸಲಾಗಿತ್ತು. ಪ್ರಾಂಗಣಕ್ಕೆ ಇಂಟರ್ಲಾಕ್ ಅಳವಡಿಕೆ, ಭಂಡಾರದ ಪಡುದಿಕ್ಕಿನ ಪೌಳಿಯ ಜೀರ್ಣೋದ್ಧಾರ, ಮೊಗಸಾಲೆಯ ಮುಂಭಾಗದ ಅಂಗಣಕ್ಕೆ ಇಂಟರ್ಲಾಕ್ ಅಳವಡಿಕೆ, ಬಸವನ ಕೋಣೆ ಜೀರ್ಣೋದ್ಧಾರ, ಭಂಡಾರ ಮನೆಯಲ್ಲಿ ಅರ್ಚಕರ ಸ್ನಾನಗೃಹದ ನಿರ್ಮಾಣ, ಕಚೇರಿ ಕೊಠಡಿಯ ಜೀರ್ಣೋದ್ಧಾರ, ಕೊರತಿ ಹಾಗೂ ಮಡಚಾಮುಂಡಿ ಗುಡಿಯ ನಿರ್ಮಾಣ, ನೀರು ಪೂರೈಕೆಗೆ ಟ್ಯಾಂಕ್ ರಚನೆ, ಪಾಕಶಾಲೆಯ ವಿಸ್ತರಣೆ, ಶ್ರೀ ಕ್ಷೇತ್ರದ ಭದ್ರತೆಗಾಗಿ ಪರ್ಯಾಯ ವ್ಯವಸ್ಥೆ, ಭಂಡಾರ ಮನೆಯ ಮುಂಭಾಗದ ಮೊಗಸಾಲೆಗೆ ಟೈಲ್ಸ್ ಅಳವಡಿಕೆ, ಸೇವಾ ರೂಪದಲ್ಲಿ 700 ಚದರ ಅಡಿ ಟೈಲ್ಸ್ ಅನ್ನು ಶ್ರೀರಾಮ ಸ್ಯಾನಿಟರಿ ನೀಡಿದ್ದು ಕುತ್ಕುಳಿಕಟ್ಟೆ ಜೀರ್ಣೋದ್ಧಾರ, ಭಂಡಾರ ಮನೆಯ ಬಡಗು ದಿಕ್ಕಿನ ಗೋಪುರಕ್ಕೆ ಟೈಲ್ಸ್ ಅಳವಡಿಕೆ, ಜೆಸಿಬಿ ಕಾಮಗಾರಿ, ದೀಪಾರಾಧನೆಯ ಕೆರೆಯ ಮುಖಮಂಟಪದ ಜೀರ್ಣೋದ್ಧಾರ, ಭಂಡಾರ ಮನೆಯ ಬಡಗು ಪಾರ್ಶ್ವದ ಆವರಣ ಗೋಡೆ ದುರಸ್ತಿ, ದೇವಸ್ಥಾನದ ಮುಂಭಾಗದ ದೀಪದಳಿಯ ನವೀಕರಣ, ದೇವಸ್ಥಾನದ ಒಳಗಿನ 4 ಪಾರ್ಶ್ವದ ಸಾರಣೆ, ದೇವಸ್ಥಾನದ ಹೊರಗಿನ 4 ಪಾರ್ಶ್ವದ ಗೋಡೆಗೆ ಸಾರಣೆ, ವೈದ್ಯನಾಥ ಕ್ಷೇತ್ರದ ಮೂಲಸ್ಥಳ ಮಿತ್ತ ಕಣಂದೂರು ಬಾಗಂತಮೂಲೆ ಜೀರ್ಣೋದ್ಧಾರ, ದೇವಸ್ಥಾನದ ಚಾವಡಿಯಲ್ಲಿ ಶ್ರೀ ಉಳ್ಳಾಲ್ತಿ ಸಿಂಹಾಸನದ ನವೀಕರಣ, ದೇವಸ್ಥಾನದ ಚಾವಡಿಗೆ ಟೈಲ್ಸ್ ಅಳವಡಿಕೆ, ದೈವದ ಶೃಂಗಾರ ಚಾವಡಿಗೆ ಟೈಲ್ಸ್ ಅಳವಡಿಕೆ, ದೇವಸ್ಥಾನದ ಗರ್ಭಗುಡಿಯ ಸುತ್ತಲಿನ ಸ್ಟೀಲ್ನ ದಳಿಗೆ ಮೆರುಗು ನೀಡಿಕೆ ಕಾರ್ಯಗಳು ಭರದಿಂದ ಸಾಗುತ್ತಿದೆ. ಮಾರ್ಚ್ 9ರಂದು ಭಂಡಾರ ಮನೆಯಲ್ಲಿ ಬ್ರಹ್ಮ ಕಲಶಾಭಿಷೇಕ ನಡೆಯಲಿದ್ದು, ಧಾರ್ಮಿಕ ಸಭೆಯಲ್ಲಿ ಶ್ರೀ ಶ್ರೀ ಈಶವಿಠಲದಾಸ ಸ್ವಾಮೀಜಿ ಆಶೀರ್ವಚನ ನೀಡಲಿದ್ದಾರೆ. ಮಾರ್ಚ್ 12ರಂದು ದೇವಸ್ಥಾನದಲ್ಲಿ ಶ್ರೀ ತೊಡಕೊಕ್ಕಿನ ಶ್ರೀ ಉಳ್ಳಾಲ್ತಿ ಬಂಟಚಾವದೆ ದುರ್ಗಾಲಯ ಕೂಡ ಸಪರಿವಾರ ದೇವಗಳಿಗೆ ಬ್ರಹ್ಮ ಕಲಶಾಭಿಷೇಕ ಸಂಪನ್ನಗೊಳ್ಳಲಿದೆ. ಸಿದ್ಧತೆಗಳ ಬಗ್ಗೆ ಆಡಳಿತ ಮುಕ್ತಸ್ಥರಾದ ಶ್ರೀ ಬಾಲಕೃಷ್ಣ ಪೊಯ್ಯತ್ತಾಯರು ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು. ಆದ್ದರಿಂದ ಇದೇನೋ ಶ್ರೀ ದೇವರ ಅನುಗ್ರಹದಿಂದಲೋ ಏನೋ ಇದು ಬಹಳ ಉತ್ತಮ ರೀತಿಯಲ್ಲಿ ಕೈಗೂಡುವ ಸಂದರ್ಭ ಇದೆ. ತುಂಬ ಪಾಂಗಣ ಆಗಿದೆ, ಆಫೀಸ್ ರೂಮ್ ಆಗಿದೆ, ಮಾತ್ರ ಅಲ್ಲ ಬಸವರ ಒಂದು ಸ್ಥಾನ ಅಲ್ಲಿ ನಿರ್ಮಾಣವಾಗಿದೆ. ಇದೆಲ್ಲ ಭಕ್ತಾದಿಗಳ ಕೊಡುಗೆ. ಮಾತ್ರ ಅಲ್ಲದೆ ಭಂಡಾರದ ಹಿಂಭಾಗದಲ್ಲಿ ಪೌಳಿಯ ಒಂದು ಕೆಲಸ ನವೀಕರಣ ಅಲ್ಲಿ ಆಗಿದೆ. ಶ್ರಮದಾನದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲ ಘಟಕಗಳು 51 ಘಟಕಗಳು ದಿನನಿತ್ಯ ಅಹೋರಾತ್ರಿ ಇಲ್ಲಿ ಬಂದು ಬಹಳ ಶ್ರದ್ಧೆಯಿಂದ ಇದನ್ನು ಇಲ್ಲಿ ಪ್ರಯತ್ನ ಮಾಡಿ ಅವರು ಇದನ್ನು ಶ್ರಮದಾನದ ಮುಖೇನ ಶ್ರೀ ಸ್ವಾಮಿಗೆ ಸೇವೆಯನ್ನು ಅರ್ಪಿಸಿದ್ದಾರೆ.